ನಾವು ಲಕ್ಷ್ಮಣ ಫಲ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದೇ ಲಕ್ಷ್ಮಣ ಫಲ. ಇದನ್ನು ಸಾರ್ ಸೋಪ್ ಅಂತಾನೂ ಕರೀತಾರೆ. ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳುವವರಿಗೆ ಒಂದು ಒಳ್ಳೆ ಮೆಡಿಸಿನ್ ಆಗಿದೆ. ಇದು ಕ್ಯಾನ್ಸರ್, ಟಿಬಿ, ಏಡ್ಸ್ ಈ ಥರ ರೋಗಿಗಳಿಗೆ ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಹಣ್ಣು ಮಾತ್ರ ಅಲ್ಲ, ಈ ಮರದ ಎಲೆಗಳು, ಕಾಂಡ, ಹೂಗಳು ಕೂಡ ಅದ್ಭುತವಾದ ಔಷಧೀಯ ಪ್ರಯೋಜನಗಳನ್ನು ಹೊಂದಿದೆ. ಲಕ್ಷ್ಮಣ ಫಲದ ಸಾರವು ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇದರಲ್ಲಿ ರಿಚ್ ವಿಟಮಿನ್ ಸಿ, ಡಯಟ್ರಿ ಫೈಬರ್, ಅಸಿಟೋಜಿನಿನ್ಸ್, ನ್ಯೂರೋಪ್ರೊಟೆಕ್ಟಿವ್ ಪ್ರಾಪರ್ಟೀಸ್, ಆಂಟಿ ಡಯಾಬೆಟಿಕ್ ಪ್ರಾಪರ್ಟೀಸ್, ಪೇನ್ ರಿಲೀವಿಂಗ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಕೀಮೋಥೆರಪಿಗಿಂತ ಉತ್ತಮವಾಗಿ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಮತ್ತು ಯಾವುದೇ ಅಡ್ಡ ಪರಿಮಳಗಳನ್ನು ಇಲ್ಲ ಅಂತ ಹೇಳುತ್ತಾರೆ. ಇದರ ಎಲೆಗಳಲ್ಲಿ 12 ರೀತಿಯ ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲುವ ಅಂಶವಿದೆ. ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲುತ್ತದೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುತ್ತದೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಬಿ ಮತ್ತು ಥಯಾಮಿನ್ ಇರೋದ್ರಿಂದ ಸ್ಟಾಮಿನಾ ಮತ್ತು ಎನರ್ಜಿಯನ್ನು ಕೊಡುತ್ತದೆ. ಇನ್ನು ನ್ಯಾಚುರಲ್ ಕಾರ್ಬೋಹೈಡ್ರೇಟ್ಸ್ ಕೂಡ ಸಿಗುತ್ತದೆ. ನೀವು ಈ ಹಣ್ಣನ್ನು ತಿನ್ನೋದ್ರಿಂದ ಆಕ್ಟಿವ್ ಆಗಿ ಇರ್ಬೋದು. ಇದರಲ್ಲಿ ಹೆಚ್ಚು ಕಾರ್ಬೋನ್ ಅಂಶ ಇರೋದ್ರಿಂದ ಬೋನ್ಸ್ನ ಕೂಡ ಹೆಲ್ದಿಯಾಗಿ ಇಟ್ಟುಕೊಳ್ಳುತ್ತದೆ. ಟ್ರಿಪ್ಟೋಫನ್ ಅನ್ನು ಕೆಮಿಕಲ್ ಚೆನ್ನಾಗಿ ನಿದ್ರೆ ಬರೆಸುತ್ತೆ. ಬ್ಲಡ್ ಪ್ರೆಷರ್ ಮತ್ತು ಹೈಪರ್ ಟೆನ್ಷನ್ನ ಕಂಟ್ರೋಲ್ನಲ್ಲಿ ಇರಿಸುತ್ತೆ. ನಯಾಸಿನ್ ಅಂಶ ಗುಡ್ ಕೊಲೆಸ್ಟ್ರಾಲ್ನ ಮೇಂಟೈನ್ ಮಾಡುತ್ತೆ. ರಿಬೋಫ್ಲಾವಿನ್ ಅಂಶವು ಮೈಗ್ರೇನ್ಸ್ನ ಪ್ರಿವೆಂಟ್ ಮಾಡುತ್ತೆ. ಅನಿಮಿಯಾ ಇರೋರಿಗೂ ಕೂಡ ಈ ಹಣ್ಣು ಸಹಾಯ ಮಾಡುತ್ತೆ. ಇದರ ಎಲೆಗಳನ್ನು ಪುಡಿ ಮಾಡಿ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ. ಮೊಣಕಾಲಿನ ನೋವು, ಜಾಯಿಂಟ್ ಪೇನ್ಸ್ ಕಮ್ಮಿ ಆಗುತ್ತೆ. ಎಲೆಯನ್ನು ಕಚ್ಚಿ ತಿನ್ನೋದ್ರಿಂದ ಮೌತ್ ಅಲ್ಸರ್ ಗುಣವಾಗುತ್ತೆ. ಬಾಯಲ್ಲಿ ಇರೋ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಮೇಜರ್ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಆದರೆ ಶುಗರ್ ಮತ್ತು BP ಮೆಡಿಸಿನ್ ತಗೊಳ್ಳುವವರು ಈ ಹಣ್ಣನ್ನು ತಗೋಬಾರದು. ಯಾಕೆಂದರೆ ಶುಗರ್ ಲೆವೆಲ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಅವ್ರು ಬಿಟ್ಟು ಇನ್ನೆಲ್ಲರೂ ಈ ಮಿರಾಕಲ್ ಹಣ್ಣನ್ನು ತಿನ್ಬೋದು. ಈ ಹಣ್ಣನ್ನು ಹಾಗೆ ಹೆಚ್ಚಿ ತಿನ್ಬೋದು. ಹುಳಿ ಅಥವಾ ಗೊಜ್ಜು ಕೂಡ ಮಾಡ್ಕೊಂಡು ತಿನ್ಬೋದು ಮತ್ತು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಥ್ಯಾಂಕ್ ಯು ಗೆಳೆಯರೇ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಬಾಯ್.